ಈಗ ರಾಹುಲ್ ಗಾಂಧಿಯವರು ದೇವಸ್ಥಾನಗಳಿಗೆ ಹೋಗ್ತಾರೆ, ನಾನು ಜನುದಾರಿ ಬ್ರಾಹ್ಮಣ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ತಮ್ಮದೇ ಮಿತ್ರ ಪಕ್ಷ DMK ಏನು ಸನಾತನದ ಸರ್ವನಾಶಕ್ಕಾಗಿ ನಾವಿದ್ದೀವಿ ಅಂತಾರೆ. ಇನ್ನೊಂದು ಮಿತ್ರ ಪಕ್ಷ ಕೇರಳದಲ್ಲಿ ನಾವು ಹಿಂದೂಗಳನ್ನು ಸಿಗೋದು ತೋರಣ ಕಟ್ತೀವಿ ದೇವಸ್ಥಾನದ ಮುಂದೆ ಅಂತ ಮುಸ್ಲಿಂ ಲೀಗ್ನವ್ರು ಘೋಷಣೆ ಕೂಗ್ತಾರೆ. ಅದಕ್ಕೆಲ್ಲ ರಾಹುಲ್ ಗಾಂಧಿ ಅವ್ರನ್ನ ಕೇಳ್ತಾ ಕೂತ್ಕೊಂಡ್ಬಿಟ್ರೆ ಏನು ಉತ್ತರ ಕೊಡ್ತಾರೆ ಪಾಪ ಅವರು? ಏನು ಕೊಡಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಕೂಡ ಕಾಶ್ಮೀರಲ್ಲಿ ಮುಫ್ತಿ ಮಗಳು PDP ಜೊತೆ ಮೆಹಬೂಬಾ ಮುಫ್ತಿ ಜೊತೆ ಸರ್ಕಾರ ಮಾಡಿದ್ರು. ಚುನಾವಣೆ ಆದ ತಕ್ಷಣ ಮೆಹಬೂಬಾ ಮುಫ್ತಿ ಐ ಥ್ಯಾಂಕ್ ಪಾಕಿಸ್ತಾನ್ ಫಾರ್ ದ ಪೀಸ್ಫುಲ್ ಎಲೆಕ್ಷನ್ ಅಂದರೆ BJP ಅವರು ಹೇಳಿದಾರಂತನ? ಇಲ್ಲ, ಅಂದರೆ ಇದು ನಮ್ಮ ರಾಷ್ಟ್ರ ಚುನಾವಣೆ ನಾವು ಮಾಡೋದು, ಪಾಕಿಸ್ತಾನಕ್ಕೆ ನಾವು ಧನ್ಯವಾದ ಕೊಡೋದು, ನಾವು ನಡೆಸ್ತೀವಿ ಚುನಾವಣೆ, ಆಯ್ತೇನೋ? ಆ ಪ್ರಶ್ನೆ ಬಂದಾಗ ಅನುಕೂಲಕ್ಕೆ ಏನೇನೋ ಮಾಡ್ಕೊಂಡು ಹೋದರೆ ಆಗೋದಿಲ್ಲ. ಈಗ ನಾವು ನಿಮ್ಗೆ ಹೇಳಿದ್ವಿ, ನಾವು ವೈವಿಧ್ಯತೆಯಲ್ಲಿ ನಂಬಿಕೆ ಇಟ್ಕೊಂಡು ಎಲ್ಲ ಧರ್ಮಕ್ಕೂ ಸಹ ಸರ್ವಧರ್ಮ ಸಮಭಾವ, ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣ್ತಕ್ಕಂಥ ಮಹಾತ್ಮ ಗಾಂಧಿ ಸಿದ್ಧಾಂತವನ್ನು ಒಪ್ಕೊಂಡಿರ್ತಕ್ಕಂಥವ್ರು. ಅದ್ರ ಪ್ರಕಾರ ನಡ್ಕೊಂಡು ಹೋದರೆ ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಚುನಾವಣೆ ಸಂದರ್ಭದಲ್ಲಿ ಅಥವಾ ನೀವು ಹೇಳಿದ್ರಿ ಜನು ಪೂರ್ವಜರು ಪಂಡಿತ್ ಜವಾಹರ್ಲಾಲ್ ನೆಹರು ಕಾಶ್ಮೀರಿ ಪಂಡಿತ, ಅವ್ರ ಊರಿಗೂ ಹೋಗಿ ಬಂದಿದ್ದೀನಿ ನಾನು. ಕಾಶ್ಮೀರಲ್ಲಿ ರಾಹುಲ್ ಗಾಂಧಿ ಹೋದಾಗ ಸೆಕ್ಯೂರಿಟಿಯವ್ರಿಗೆ ಗಾಬರಿ ಬಿದ್ದೋಗ್ಬಿಟ್ರು. ಜನ ಹಂಗೆ ಬಂದರು ನೋಡೋಕ್ಕೆ, ಸೆಕ್ಯೂರಿಟಿ ಇಲ್ದಂಗೆ ಹೋದರು. ಯಾಕೆ? ಆ ಪ್ರೀತಿ ಇದೆ ಕಾಶ್ಮೀರ ಜನಗಳಿಗೆ. ನೆಹರು ಇಲ್ಲ ಅಂತ ಹೇಳಿದ್ರೆ ಕಾಶ್ಮೀರ ಈ ದೇಶದಲ್ಲಿ ಇರ್ತಾ ಇರಲಿಲ್ಲ. ಅದನ್ನು ಚರ್ಚೆ ಇನ್ನೊಂದು ದಿನ ಕರೀರಿ, ಭಾಳ ವಿವರವಾಗಿ ಮಾಡೋಣ. ಎಸ್. ಎರಡು ಕ್ವಶನ್ ಕೇಳ್ತೀನಿ ನಾನು. ಒಂದು ಬಂದುಬಿಟ್ಟು, ನೀವು ಕಾರ್ಯಕರ್ತರೇ ಕಾಂಗ್ರೆಸ್ನಲ್ಲಿ ಮುಖ್ಯ ಅಂತ ಹೇಳ್ತೀರಿ, ಆದರೆ ಬಳ್ಳಾರಿಯಲ್ಲಿ ಗುಂಡು ಹಾರಿಸ್ತೀರಿ. ನ್ಯಾಷನಲ್ ಮಟ್ಟದಲ್ಲಿ ನೀವು RSS ಅನ್ನು ನೀವು ಒಪ್ಪಲ್ಲ, ಆದರೆ ಒಂದೇ ಮಾತರಮನ್ನು ಒಪ್ತೀರಿ ಅಂತ ಹೇಳ್ತೀರಿ. ಆದರೆ ಒಂದೇ ಮಾತರಮನ್ನ ಕಟ್ ಮಾಡಿದಾರೋ ನೀವು, ಹೌದಲ್ವಾ? ಮತ್ತು ನೀವು ಕ್ರಿಕೆಟ್ ಬಗ್ಗೆ ಮಾತಾಡಿದ್ರಿ. ಕ್ರಿಕೆಟು ದೇಶಭಕ್ತಿಯಿಂದ ಬರುತ್ತಂತ ನೀವು ಒಂದು ಹೇಳಿಕೆ ಕೊಟ್ಟಿದ್ರಿ ವಿಶ್ವಕಪ್ ಗೆದ್ದಾಗ. ಸೊ RCB ಇಲ್ಲಿ ಕಪ್ ಗೆದ್ದಾಗ ನೀವು ವಿಜಯೋತ್ಸವ ಮಾಡ್ತೀವಿ ವಿಧಾನಸೌಧ ಮುಂದೆ, ಇದಕ್ಕೇನು ಹೇಳ್ತೀರಿ ನೀವು? ಅಲ್ಲ, ಮಾಡ್ಕೊಳ್ಳಿ. ಅಚಾತುರ್ಯ ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತನ ಹೊಡಿಬೇಕಂತ ಹೊಡೆದಿದ್ದಾನಲ್ಲ, ಅವನು ಆ ಗಲಭೆಯಲ್ಲಿ ಗುಂಡು ಹಾರಿಸಿದಾನೆ, ಕಾರ್ಯಕರ್ತನಿಗೆ ತಗಲಿದೆ, ಅದು ತಪ್ಪು. ಯಾರೇ ಆಗಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಆ ಕಾರ್ಯಕರ್ತ ಸತ್ತಿರೋನಿಗೆ ಎಲ್ಲ ರೀತಿಯ ಅವ್ರ ಕುಟುಂಬ ನಡ್ಸ್ಕೊಂಡು ಹೋಗ್ತಕ್ಕಂಥಕ್ಕೆ ಎಲ್ಲ ಸಹಾಯ ಸರ್ಕಾರ ಮಾಡಬೇಕು ಅಂತೇಳಿ ಇಲ್ಲಿಂದ ಒತ್ತಡ ಮಾಡ್ತೀನಿ. ಎರಡನೇದು, ಒಂದೇ ಮಾತ್ರ ಹೇಳಿದ್ರಿ, ಕಾಂಗ್ರೆಸ್ ಎಲ್ಲ ಕಟ್ ಮಾಡಿರೋದು. ರವೀಂದ್ರನಾಥ್ ಠಾಗೂರ್ ಅವರು ಆ ಒಂದೇ ಮಾತರಂ ಅನ್ನೋದು ಒಂದು ಗುರುದೇವ್ ಅಂತ ಅದು ಯಾವುದೋ ಒಂದು ಸಮುದಾಯ ಇದೆ, ಅದರ ಪ್ರಾರ್ಥನೆ. ಅದರಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಈ ದೇಶ ಗೀತೆ ಆಗಬೇಕಂದ್ರೆ, ರಾಷ್ಟ್ರಗೀತೆ ಆಗಬೇಕಂದ್ರೆ ಅಂಥೇಳಿ ರವೀಂದ್ರನಾಥ್ ಠಾಗೂರ್ ಕಟ್ ಮಾಡಿರ್ತಕ್ಕಂಥದ್ದನ್ನು ನಾವು ಅಳವಡಿಸ್ಕೊಂಡಿರೋದು. ಕರೆಕ್ಟಾಗಿ 1937ನೇ ಇಸ್ವಿನಲ್ಲಿ AICC ಆದಾಗ ಆ ಒಂದು ಎಡಿಟೆಡ್ ಒಂದೇ ಮಾತ್ರ ನಾವು ಒಪ್ಕೊಂಡಿರ್ತಕ್ಕಂಥದ್ದು. ಆ ಪ್ರಾರ್ಥನೆಯಲ್ಲಿ ಏನಿತ್ತು ಅಂದರೆ, ಕೆಲವು ಅಲ್ಪಸಂಖ್ಯಾತರ ವಿರುದ್ಧ ಕೆಲವು ಪ್ರಾರ್ಥನೆಯಲ್ಲಿತ್ತು. ಅದನ್ನು ತೆಗೆದು ನಾವು ದ್ವೇಷ ಬಿತ್ತಕ್ಕಾಗೋದಿಲ್ಲ ಅಂತ ಮಾಡಿರೋದು ರವೀಂದ್ರನಾಥ್ ಠಾಗೂರ್ ಅವರೇನ ಕಾಂಗ್ರೆಸ್ ಅಲ್ಲ. ಅವರ ಧಾರ್ಮಿಕತೆ ಒಪ್ಪದೇ ಇರುವಂಥ ಅಂಶಗಳಿದ್ವು. ಭಾರತವನ್ನು ದೇವಿ ಅಂತ ಕಲ್ಪಿಸಿಕೊಂಡು ಪೂಜಿಸೋಣ ಅನ್ನೋದನ್ನು ಅವ್ರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಅಲ್ಪಸಂಖ್ಯಾತರಿದ್ದಾರೆ ನೋಡಿ, ಅವರು ಎಸ್ಪೆಷಲಿ ಮುಸ್ಲಿಮ್ಸು, ಅಲ್ಲ ನಮಗೆ ದೇವರು, ಅವ್ರ ತಾಯಿಗೆ ಕಾಲ್ಗೂ ಬೀಳಲ್ಲ. ಅವರು ಅಲ್ಲನೇ ನಾವು ಒಪ್ಪೋದಿಲ್ಲ, ಯಾರನ್ನೂ ಒಪ್ಪೋದಿಲ್ಲ ಅಂತಾರೆ. ಆ ಥರ ನೀವು ದ್ವೇಷದ ಸ್ವತಂತ್ರ ಹೋರಾಟ ಮಾಡುವಾಗ, ಎಲ್ಲರೂ ಒಂದಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಎಲ್ಲ ಒಟ್ಟಿಗೆ ಹೋರಾಟ ಮಾಡುವಾಗ ಒಬ್ಬರು ನೋಯ್ಸ್ ಮಾಡೋದು ಸರಿ ತಪ್ಪು ಅಂತೇಳಿ ರವೀಂದ್ರನಾಥ್ ಠಾಗೂರ್ ಅವರು ಅದನ್ನು ಎಡಿಟ್ ಮಾಡಿಬಿಟ್ಟು ಇದನ್ನು ಮಾಡಿ ಅಂತ ಮಾಡಿಸಿರ್ತಕ್ಕಂಥದ್ದು. ನನಗೆ ಎಕ್ಸಾಕ್ಟು ಒಂದು ಪಂಥ ಇತ್ತು, ವೆಸ್ಟ್ ಬೆಂಗಾಲಲ್ಲಿ ಒಂದು ಪಂಥ ಇದೆ, ಆ ಪಂಥದ ಪ್ರಾರ್ಥನೆ ಇದು ಒಂದೇ ಮಾತ್ರ. ಅದರಲ್ಲಿ ಕೆಲವು ಅಂಶಗಳು ಅಲ್ಪಸಂಖ್ಯಾತರ ವಿರುದ್ಧ. ಚಟರ್ಜಿಯವರ ಆನಂದ ಮಠ ಕಾದಂಬರಿಯಲ್ಲಿ ಆನಂದ ಮಠಕ್ಕಿನ್ನ ಅದರದ್ದು ಕರೆಕ್ಟ್ ಇದು ಸಂಸ್ಥೆ ಮರ್ತೋಗಿದ್ದೀನಿ. ಕ್ರಿಕೆಟಿಗೆ ವ್ಯಾಪಾರ. ಈಗ ನಾನು ವೈಯಕ್ತಿಕವಾದ ಅಭಿಪ್ರಾಯ ಬೇಕಂದ್ರೆ ಹೇಳ್ತೀನಿ, ತಪ್ಪು ಅಂತ ಹೇಳ್ತೀನಿ. ಸರ್ಕಾರ ಮಾಡಿಕೊಂಡ್ರೆ ಮಾಡ್ಕೊಳ್ಳಿ, ಜನ ಬೇಕು ಅಂತಾರೆ, ಅದಕ್ಕೆ ಲಕ್ಷಾಂತರ ಜನ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ, ಮಾಡಿರ್ತಾರೆ. ಆದರೆ ಅದು ದೇಶ ಪ್ರೇಮದ ಅಳತೆಗೋಲು ಆಗೋದಿಲ್ಲ. ಕ್ರಿಕೆಟ್ ಆಗಲೂಬಾರ್ದು. ಎಸ್, ನೋಡಿ, ಇವತ್ತು ನನ್ನ ಜೀವನ ಸಾರ್ಥಕ. ನೀವು ಫಸ್ಟ್ ಟೈಮು ಒಂದು ವಿಚಾರ ಒಪ್ಕೊಂಡ್ರಲ್ಲ, ನನ್ನ ಜೀವನ ಸಾರ್ಥಕ.
ಸಂವಿಧಾನ ರಚನೆ ಆಗಿ 75 ವರ್ಷಗಳಾಗಿದೆ. ಕಾಂಗ್ರೆಸ್ ಪಕ್ಷ ಏನು ಸಮಾಜದ ಬಗ್ಗೆ ಮಾತಾಡ್ತದೆ, ಸಮಾಜದ ಬಗ್ಗೆ ಮಾತಾಡ್ತದೆ, ಜಾತ್ಯತೀತ ಸೈದ್ಧಾಂತಿಕತೆಯನ್ನು ಹೊಂದ್ಕೊಂಡಿದೆ. ಸೊ ಎಲ್ಲೋ ಒಂದು ಕಡೆ ಬಲಿಷ್ಠ ದಲಿತ ನಾಯಕರಿದ್ದಾರೆ ರಾಜ್ಯದಲ್ಲಿ. ದಲಿತ ಸಿ ಎಂ ಮಾಡಲಿಕ್ಕೆ ಯಾಕೆ ಕಾಂಗ್ರೆಸ್ ಪಕ್ಷ ಹಿಂದೇಟಾಗ್ತಾ ಇದೆ? ಇವನ್ ಪ್ರಧಾನಿ ಕ್ಯಾಂಡಿಡೇಟ್ ಆಗಿರ್ಬೋದು ಅಥವಾ ದಲಿತ ಕರ್ನಾಟಕದಲ್ಲಿ ಸಿ ಎಂ ಅಂತ ಕೇಪಬಿಲಿಟಿ ಇರುವಂಥ ನಾಯಕರು ಕರ್ನಾಟಕದಲ್ಲಿದ್ದಾರೆ. ಆದರೂ ಸಹ ಅವ್ರ ಹೆಸರು ಯಾಕೆ ಬರ್ತಾ ಇಲ್ಲ? ಮುಂದಿನ ದಿನಗಳಲ್ಲಿ ಇದನ್ನು ನಿರೀಕ್ಷೆ ಮಾಡ್ಬೋದಾ? ಈಗ ತಮ್ಮ ಪ್ರಶ್ನೆ ಎಲ್ಲಿಗೆ ಗುರಿ ಮಾಡಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಸಮಾಜದಲ್ಲಿ ಏನಿದೆ ಅಂತಂದರೆ, ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದೂ ಸಮಾಜದಲ್ಲಿ ಶೂದ್ರ 8 ಅಡಿ ದೂರ ಇರಬೇಕು, ದಲಿತ 30 ಅಡಿ ದೂರ ಇರಬೇಕು ಅಂತ. ಈ 75 ವರ್ಷದಲ್ಲಿ ಅವನ್ನ ಜೊತೆ ಕೂಡಿಸ್ಕೊಳ್ತಕ್ಕಂಥ ಪ್ರಯತ್ನ ಸಂವಿಧಾನದ ಮೂಲಕ ಮಾಡಿದ್ದೀವಿ. ಹಿಂದುಳಿದ ವರ್ಗದವ್ರನ್ನೇ ಒಪ್ಕೊಳ್ತಾ ಇಲ್ಲ. ಅದನ್ನೇ ನಾನು ಮೊದಲು ಹೇಳಿದ್ದು. ದೇವರಾಜ ಅರಸು, ಸಿದ್ದರಾಮಯ್ಯ, ಮೊಯ್ಲಿ ಬಂಗಾರಪ್ಪ ಬಿಟ್ಬಿಡಿ. ಹಿಂದುಳಿದ ವರ್ಗದವ್ರನ್ನೇ ಒಪ್ಕೊಳ್ತಾ ಇಲ್ಲ ಅಂದರೆ ದಲಿತರನ್ನೆಲ್ಲ ಒಪ್ಕೊಳ್ತಾರೆ? ನಿಧಾನವಾಗಿ ಜನಗಳನ್ನ ಕನ್ವಿನ್ಸ್ ಮಾಡಬೇಕು. ಅದರ ಪ್ರಯತ್ನ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರುತ್ತೆ. ಅಲ್ಲ ಇದೊಂದು ಬಂದೆ ಪಂಜಾಬಲ್ಲಿ ಅಲ್ಲಿ ನಾವು ಸಿದ್ದುನ ಮುಖ್ಯಮಂತ್ರಿ ಮಾಡೋಕ್ಕಾಗಲಿಲ್ಲ, ದಲಿತನ ಮುಖ್ಯಮಂತ್ರಿ ಮಾಡಿದ್ವಿ ಅಲ್ಲಿ ಚೆನ್ನೈ. ಸೊ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಸಂಜೀವಯ್ಯ ಅಂತೇಳಿ ಆಂಧ್ರ ಪ್ರದೇಶದಲ್ಲಿ ಮಾಡಿದ್ವಿ. ಇಲ್ಲೂ ಸಹ ಒಂದಲ್ಲ ಎರಡಲ್ಲ 4 ಜನ ಪೊಟೆನ್ಷಿಯಲ್ ದಲಿತ್ ಲೀಡರ್ಗಳಿದ್ದಾರೆ. ಮುಖ್ಯಮಂತ್ರಿ ಆಗೋ ಇದಿದೆ, ಅವ್ರಿಗೆ ವರ್ಚಸ್ಸಿದೆ. ಈ ಹಿಂದುಳಿದವರು 8 ಅಡಿ ದೂರ, ದಲಿತರು 30 ಅಡಿ ದೂರ ಅಂದರೆ ಇದನ್ನು ಎಲ್ಲರೂ ಬರೆದಿಡಲಾಗಿದೆಯಾ ಅಥವಾ ಅದು ಫಾಲೋ ಮನುಸ್ಮೃತಿ? ಓಕೆ. ಮನುಸ್ಮೃತಿಯಲ್ಲಿ ಗೂಗಲ್ಗೆ ಹೋಗಿ ಚಾಪ್ಟರ್ 8 ನೋಡಿ. ಈ ಶಿಕ್ಷೆ ಜಾತಿ ಆಧಾರದ ಮೇಲೆ ಶಿಕ್ಷೆ. ಜಾತಿ ಆಧಾರ ಈಗಲೂ ಕೂಡ ನಾನು ಗುರುನಾರಾಯಣ ಅವ್ರದ್ದು ಕಾರ್ಯಕ್ರಮ ಮಾಡಿ ಬಂದೆ. ಅಲ್ಲಿ ಯಾಕೆ ಆಗಿದ್ದು? ಇದೇ ಕಾರಣ. ಇಷ್ಟು ಅಂದರೆ ಎಲ್ಲಿ ತನಕ ಇತ್ತು ಅಂದರೆ, ಸೂರ್ಯ ಹುಟ್ಟಿದಾಗ ಎಲ್ಲೂ ಕೂಡ ದಲಿತರು ನಡೆಯೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. 12 ಗಂಟೆ ಮಾತ್ರ ಹೊರಗಡೆ ಬರ್ಬೋದು. ಯಾಕಂದರೆ ಸೂರ್ಯನ ಅವ್ರದ್ದು ನೆರಳು ಎಲ್ಲೂ ಬೀಳೋದಿಲ್ಲ. ಬೇರೆ ಟೈಮಲ್ಲಿ ಅವ್ರ ನೆರಳು ಕೂಡ ಭೂಮಿ ಮೇಲೆ ಬೀಳಬಾರ್ದು ಅನ್ನೋ ಮಟ್ಟದಲ್ಲಿ ನಿರ್ಬಂಧಗಳಿತ್ತು ದಲಿತರ ಮೇಲೆ. ನಿಧಾನವಾಗಿ ಅದು ಚೇಂಜ್ ಆಗ್ತಾ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.